ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸುಸ್ವಾಗತ. ಬನ್ನಿ, ಇವತ್ತು ನಾವು ಬಾಳೆ ನೆಡುವ ಕಾರ್ಯಕ್ರಮಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ಹಾಗೆ ನಮ್ಮ ತೋಟದಲ್ಲಿರುವ ಸ್ವಲ್ಪ ಭೂಮಿ, ಸುಮಾರು 1-1.5 ಎಕರೆಯಷ್ಟನ್ನು ಬಾಳೆ ಗಿಡ ನೆಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಫಸ್ಟಿಗೆ ನಾವು ಇವಾಗ 4 ಹಸುಗಳನ್ನು ಕರೆದಿದ್ದೀವಿ. ಅದನ್ನು ಈಗ ನೇಗಿಲು ಹಾಕಿ ಭೂಮಿಯನ್ನು ಉತ್ತು ಅದಕ್ಕೊಂದು ಲೆವೆಲ್ಲಾಗಿ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಈಗ ಎತ್ತುಗಳನ್ನು ಶುರು ಮಾಡಿಕೊಂಡು ಭೂಮಿಯನ್ನು ಉಳ್ತಾ ಇದ್ದೀವಿ. ಇದೇ ರೀತಿ ಫುಲ್ ಭೂಮಿಯನ್ನು ಒಂದು ಸಮತಟ್ಟಾಗಿ ಮಾಡಿ ಬಾಳೆ ಗಿಡ ನೆಡಲಿಕ್ಕೆ ಸಿದ್ಧಗೊಳಿಸ್ತಾ ಇದ್ದೀವಿ. ಈ ಮಧ್ಯದಲ್ಲೆಲ್ಲ ಕಾಣಿಸ್ತಾ ಇರೋದು ವಿಂಕ್ಲರ್ ಹಾಕಿದ್ದೀವಿ. ನಾವು ವಿಂಕ್ಲರ್ನ ಹಾಕಿ ತೋಟವನ್ನು ಮೊದಲೇ ರೆಡಿ ಮಾಡಿದ್ವಿ. ಯಾಕಂದರೆ ಇದು ನೀರಿನ ವ್ಯವಸ್ಥೆ ಸರಿಯಾಗಿ ಫಸ್ಟಿಗೆ ಮಾಡಿ ಆಮೇಲೆ ಇದನ್ನು ಮುತ್ತು ಅದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಈಗ ಗೊಬ್ಬರ ಎಲ್ಲ ಹಾಕಬೇಕು. ಆಮೇಲೆ ನಾವು ಬಾಳೆಕಂದನ್ನು ಈಗಲೇ ಆರ್ಡ್ರ್ ಮಾಡಿದ್ದೀವಿ. ಆ ಬಾಳೆಕಂದು ಬರೋದು 1-2 ದಿವಸ ಆಗುತ್ತೆ. ಅಷ್ಟರೊಳಗೆ ನಾವು ಭೂಮಿಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಹೇಗೆ ಭೂಮಿಗೆ ನೇಗಿಲು ಹಾಕ್ಕೊಂಡು ಒಂದೇ ರೀತಿಯಲ್ಲಿ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಇದನ್ನು ಫುಲ್ ಸ್ವಿಂಗಲ್ಲಿ ತೋಟದ ಕೆಲಸ ನಡೀತಾ ಇದೆ. ಈ ರೀತಿ ಉತ್ತಾದ ಮೇಲೆ ನಿಮಗೆ ಇನ್ನೊಂದು ವಿಡಿಯೋ ಬಾಳೆಕಂದನ್ನು ನೆಡೋ ಟೈಮ್ನಲ್ಲಿ ನಾನು ಮಾಡಿ ಹಾಕ್ತೀನಿ. ಯಾವ ರೀತಿ ನೆಡಬೇಕು, ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ನಿಮಗೆ ತೋರಿಸಲಾಗುತ್ತದೆ. ಹಾಗೆ ಇನ್ನೂ ಕೆಲವು ಗಿಡಗಳನ್ನು ನೆಡೋದು ಬಾಕಿ ಇದೆ. ನೋಡಿ, ಉಳ್ತಾ ಇದ್ದಾರೆ. ಈ ರೀತಿ ಪಟ್ಟೆ ಮಾಡಿಕೊಂಡು ಹಸುಗಳು ಹೇಗೆ ಬರ್ತಾ ಇದ್ದಾವೆ ನೋಡಿ. ಇದೇ ರೀತಿ ಪೂರ್ತಿ ಭೂಮಿಯನ್ನು ನಾವು ರೆಡಿಗೊಳಿಸಬೇಕು. ಹಸನುಗೊಳಿಸಿದ ಮೇಲೆ ಇದನ್ನು ಬಾಳೆಕಂದನ್ನು ಇಲ್ಲಿ ನಾವು ನೆಡ್ತೀವಿ. ಆ ಕಂದು 2000 ಕಂದು ನಾವು ಆರ್ಡ್ರ್ ಮಾಡಿದ್ದೀವಿ. ಅದು ಬುಧವಾರಕ್ಕೆ ನಮ್ಮ ಭೂಮಿಯಲ್ಲಿ ಬರ್ತದೆ. ಆಮೇಲೆ ಅದು 2 ದಿವಸ ಬಿಟ್ಟು ನಾವು ನೆಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸುಮಾರು ಶನಿವಾರದ ಹೊತ್ತಿಗೆ ಬಾಳೆಯ ಕಂದುಗಳನ್ನು, ಏಲಕ್ಕಿ ಬಾಳೆ ಹಾಕ್ತಾಯಿದ್ದೀವಿ. ಇದಕ್ಕೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಬೇರೆ ಗಿಡಗಳನ್ನು ನೆಡಲಿಕ್ಕೆ ಆ ಕಡೆ ಏನೋ ಕೆಲವರು ಗುಂಡಿಗಳನ್ನು ತೋಡ್ತಾ ಇದ್ದಾರೆ. ಅದಕ್ಕೂ ಒಂದು ಸಪ್ರೇಟಾಗಿ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ತೋಟದಲ್ಲಿ ಈ ರೀತಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅಳವಡಿಸಲಾಗಿದೆ. ಇದು ವಿಂಕ್ಲರ್ ಅಂತ, ಸ್ಪ್ರಿಂಕ್ಲರ್ ಅಲ್ಲ, ವಿಂಕ್ಲರ್. ಚೆಂದ ನೀರು ಬರ್ತಾ ಇದೆ. ತೋಟದಲ್ಲಿ ಮಾಯಿಶ್ಚರನ್ನು, ತೇವಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬಹಳ ಸೂಕ್ತ ವ್ಯವಸ್ಥೆ. ಇಲ್ಲೊಂದು ಎರೆಹುಳ ತೊಟ್ಟಿ, ಅದಕ್ಕೆ ಇವಾಗ ಶೆಡ್ ಕಟ್ಟಬೇಕು. ನೋಡಿ, ಈ ರೀತಿ ಹಸನಾಗ್ತಾ ಇದೆ. ಇನ್ನೂ ಅರ್ಧ ಆಗಿದೆ ಅಷ್ಟೇ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ